ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಬೇಡಿಕೆ ಶಿಫಾರಸು ಸಿಎಂ ಸಿದ್ದರಾಮಯ್ಯ ಕೈ ಸೇರಿದ್ದು ಮುಂದಿನ ಮುಖ್ಯಮಂತ್ರಿ ನಡೆ ಕುತೂಹಲ ಹುಟ್ಟಿಸಿದೆ. ವೇತನ ಹೆಚ್ಚಳ ಜೊತೆಗೆ ಇತರ 30 ಬೇಡಿಕೆಯನ್ನು ಸರ್ಕಾರಿ ನೌಕರರ ಆಯೋಗ ಸಿಎಂ ಮುಂದಿಟ್ಟಿದ್ದು, ಈ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿದರೆ ವರ್ಷಕ್ಕೆ 15 ರಿಂದ 20 ಸಾವಿರ ಕೋಟಿ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚುವರಿ ಹೊರೆಯಾಗಲಿದೆ. ಹಾಗಂದ ಮಾತ್ರಕ್ಕೆ ಆಯೋಗದ ಶಿಫಾರಸನ್ನು ಜಾರಿಗೊಳಿಸಲು ವಿಳಂಬ ಮಾಡುವ ಹಾಗಿಲ್ಲ. ಈಗಾಗಲೇ ನೌಕರರು ಸಾಕಷ್ಟು ಬಾರಿ ಮನವಿ ಸಲ್ಲಿಸಿ ತಾಳ್ಮೆಯಿಂದ ಕಾದಿದ್ದರು. ಆದರೆ ಇನ್ನೂ ವಿಳಂಬವಾದರೆ ಮತ್ತೆ ಕಾಯುವ ಹಾಗೆ ಕಾಣುತ್ತಿಲ್ಲ. ಅತಿದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಿ ಸರ್ಕಾರವನ್ನು ಎಚ್ಚರಿಸಲು ರೆಡಿಯಾಗಿದ್ದಾರೆ. ಕಳೆದ ಫೆಬ್ರವರಿಯಲ್ಲಿ ಸಿಎಂ ಸಿದ್ದರಾಮಯ್ಯ 3,74,383 ಕೋಟಿ ರೂಪಾಯಿಯ ಬಜೆಟ್ ಮಂಡಿಸಿದರು. ಆದರೆ ಆ ಸಮಯದಲ್ಲಿ ನೌಕರರ ವೇತನಕ್ಕೆ ಯಾವುದೇ ಹಣ ಮೀಸಲಿಟ್ಟಿಲ್ಲ ಮತ್ತು ರಾಜ್ಯದ ಮೂಲಭೂತ ಸೌಕರ್ಯ ಹಾಗೂ ಅನುದಾನಕ್ಕೂ ಕೂಡ ಹೆಚ್ಚು ಹಣ ಮೀಸಲಿಡಲಿಲ್ಲ. ಗ್ಯಾರಂಟಿ ಯೋಜನೆಗೆ ಅತಿ ಹೆಚ್ಚು ಹಣದ ಅವಶ್ಯಕತೆ ಎಂದರಿತ ಸರ್ಕಾರ ಅದರತ್ತ ಹೆಚ್ಚು ಹಣ ವ್ಯಯಿಸಿದಂತೆ ಕಂಡುಬರುತ್ತಿದೆ. ಈ ಹಿಂದೆ 2023 ನವೆಂಬರ್ನಲ್ಲಿ ರಾಜ್ಯ ಸರ್ಕಾರ 7ನೇ ವೇತನ ಆಯೋಗದ ಅವಧಿಯನ್ನು 15/3/2024 ತನಕ ವಿಸ್ತರಣೆ ಮಾಡಿತು. ಈಗ ಅದೇ ಸಮಯಕ್ಕೆ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದ್ದರಿಂದ ಮತ್ತೆ ಸ್ವಲ್ಪ ದಿನ ಸಮಯಾವಕಾಶ ಸಿಕ್ಕಂತಾಗಿದೆ. ಆದರೂ ಅಷ್ಟರೊಳಗೆ ಏನಾದರೊಂದು ಪರಿಹಾರ ಕಂಡುಕೊಳ್ಳಬೇಕಾದ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕಿದೆ. ಈ ಹಿಂದೆ 6ನೇ ವೇತನ ಆಯೋಗದ ವರದಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರೇ ಜಾರಿಗೊಳಿಸಿದ್ದರು. ಆಗ ವಿವಿಧ ಬೇಡಿಕೆ ಜೊತೆಗೆ ವೇತನ ಹೆಚ್ಚಳಕ್ಕೆ 10,500 ಸಾವಿರ ಕೋಟಿ ರೂಪಾಯಿ ನೌಕರರ ಬೇಡಿಕೆಗೆ ನೀಡಿತು. ಈಗ ಅದಕ್ಕಿಂತ ಹೆಚ್ಚು ಬೇಕು. ಆದರೆ ಸಿಎಂ ಆಪ್ತ ಕಾರ್ಯದರ್ಶಿ 5,000 ಕೋಟಿ ಮೀಸಲಿಟ್ಟಿದ್ದೇವೆ ಎನ್ನುತ್ತಾರೆ. ಆದರೆ ಬಜೆಟ್ನಲ್ಲಿ ಈ ಬಗ್ಗೆ ಏನೂ ಹೇಳಲಿಲ್ಲ. ಇದೆಲ್ಲವೂ ಗೊಂದಲಮಯವಾಗಿದ್ದು, ಚುನಾವಣಾ ಮುಗಿದ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳಲಿದ್ದಾರೆಂಬುದನ್ನು ಕಾದು ನೋಡಬೇಕು. ಸರ್ಕಾರದ ಇನ್ನಷ್ಟು ಈ ಥರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.